ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರ ಧರ್ಮಪತ್ನಿಯವರಾದ ಕನ್ನಂಬೂರು ವಿಧಿವಶರಾಗಿದ್ದಾರೆ. ಇದು ರಾಜ್ಯಾದ್ಯಂತ ನಮ್ಮ ಕರ್ನಾಟಕಕ್ಕೆ ಒಂದು ತುಂಬಲಾರದ ನಷ್ಟ ಉಂಟಾಗಿದೆ. ಆ ಕಾರಣಕ್ಕಾಗಿ ಇವರು ಯಾರೇ ಹೋದರೂ ಕೂಡ ಕಾರ್ಯಕರ್ತರಾಗ್ಬೋದು, ಲೀಡ್ರ್ ಆಗ್ಬೋದು, ಯಾರುಗಳೇ ಹೋದರೂ ಕೂಡ ಮನೆಗೆ ಹೋದಾಗ ಟೀ ಕಾಫಿ ಕುಡಿಯೋಕ್ಕೆ ಒಂದು ಒಳ್ಳೆ ಇದನ್ನು ಹೇಳ್ತಾ ಇದ್ರು. ಅವ್ರಿಗೆ ತುಂಬಲಾರದ ನಷ್ಟ ನಮಗೆಲ್ಲ ಒಂಥರ ದುಃಖ ಬಂದಂಗೆ ಆಗಿದೆ. ಪಕ್ಷದವ್ರಿಗೆಲ್ಲ ಮತ್ತು ಸಾರ್ವಜನಿಕರಿಗೆ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಇದಾಗಿದೆ. ಬಟ್ ಅವ್ರು ಇದ್ದಿದ್ದು ಹೆಂಗಪ್ಪ ಅಂದರೆ ದೇವೇಗೌಡರಿಗೆ ಒಂದು ಆನೆ ಬರೋದಂಗೆ ಇದ್ದರು. ಆ ಕಾರಣಕ್ಕಾಗಿ ಇವತ್ತೇನೋ 89 ವರ್ಷಗಳಾಗಿದೆ. ಈಗ ಅವರು ವಿಧಿವಶರಾಗಿದ್ದಾರೆ. ಅವ್ರಿಗೆ ಆ್ಯಸಿಡ್ ಹಚ್ಚಿದಾಗಲೂ ಕೂಡ ವಿರೋಧ ಪಕ್ಷದವರೆಲ್ಲ ಎತ್ಕಟ್ಟಿ ಅವರ ಸಂಬಂಧಿಕರೇ ಕೂಡ ಆ್ಯಸಿಡ್ ಹಚ್ಚಿದ್ರು. ಆ ಆ್ಯಸಿಡ್ ಹಚ್ಚಿದ್ರು ಅವರು ಅದರಲ್ಲಿ ಯಾವುದೇ ಇದನ್ನು ಮಾಡ್ಕೊಂಡ್ರೆ ಅವರು ಎದುರ್ತಾನೆ ಧೈರ್ಯವಾಗಿ ಅವರು ದೇವೇಗೌಡರಿಗೆ ಧೈರ್ಯ ತುಂಬ ಬಂದು ಎಲ್ಲ ಕುಮಾರಣ್ಣನಿಗೆ ಆಗ್ಬೋದು, ದೇವೇಗೌಡರಿಗೆ ಆಗ್ಬೋದು, ರೇವಣ್ಣವ್ರಿಗೆ ಆಗ್ಬೋದು, ಎಲ್ಲರಿಗೂ ಧೈರ್ಯ ತುಂಬ ಅವರು ಪಾಪ ಒಳ್ಳೆ ಇದನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮಗೂ ಒಂಥರ ತುಂಬ ಬೇಜಾರಾಗಿದೆ. ಆ ಕಾರಣಕ್ಕಾಗಿ ಅವರ ದೇವರು ಅವ್ರ ಮನೆಯವ್ರಿಗೆ, ದೇವೇಗೌಡರಿಗೆ, ಅವರ ಇವ್ರಿಗೆ ಎಲ್ಲರಿಗೂ ಶಕ್ತಿ ಕೊಡಿ, ಆ ಮಲೆಮಹದೇಶ್ವರ ಮಂಡಳಿಗೆ ಅಂತ